ಹೊಸ ವರ್ಷದ ಗಿಫ್ಟ್ ಹೆಸರಲ್ಲಿ ಸೈಬರ್ ವಂಚನೆಗೆ ಸಂಚನ್ನ ರೂಪಿಸಲಾಗ್ತಾ ಇತ್ತು. ಹೊಸ ವರ್ಷದ ಶುಭಾಶಯದ ಲಿಂಕ್ ಬಂದ್ರೆ ಹುಷಾರಾಗಿರಿ. ಲಿಂಕ್ನ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಖಾತೆ ಆಗಲಿದೆ ಖಾಲಿ. ಗಿಫ್ಟ್ ಆಸೆಯಲ್ಲಿ ಮೋಸ ಹೋಗಬೇಡಿ, ಎಚ್ಚರ ಎಚ್ಚರ. ಇದು ನ್ಯೂಸ್ ಫಸ್ಟ್ ನ ಕಳಕಳಿ ಕೂಡ ಹೌದು. ಯಾರೋ ಮೋಸ ಹೋಗದಂತೆ ಸೈಬರ್ ತಜ್ಞರು ಕೂಡ ಈಗ ಸಲಹೆಯನ್ನ ಕೊಟ್ಟಿದ್ದಾರೆ. ಮೊದಲು ನಾವು ಏನು ಎಣಿಸ್ತಿದ್ವಿ ಅಂದರೆ ಈ ಸೈಬರ್ ಕ್ರಿಮಿನಲ್ಲು ಯಾವುದೋ ಒಂದು ಮೂಲೆಯಲ್ಲಿ ಹುಡಿ ಹಾಕಿ ಕೂತ್ಕೊಂಡು ಸೈಬರ್ ಅಟ್ಯಾಕ್ ಮಾಡ್ತಾರಂತ. ಬಟ್ ಈಗ ಅವರ ಟ್ಯಾಕ್ಟಿಕ್ಸು ತುಂಬ ಚೇಂಜ್ ಆಗಿವೆ. ಅವರು ನಿಮಗೆ ಒಂದು SMS ಕಳಿಸ್ಬೋದು, ಸಿಂಪಲ್ ಆಗಿರೋ ಒಂದು ಕಾಲು ಮಾಡ್ಬೋದು. ಡೀಪ್ ಫೇಕ್ಸ್ ಅಂತ ಒಂದು ಟೆಕ್ನಿಕ್ ಈಗ ತುಂಬ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನು ಈಗ ನಿಮ್ಮ ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇರ್ತೇನೆ ಯಾವಾಗಲೂ. ನಿಮ್ಮ ಈಗ ಒಂದು 30 ಸೆಕೆಂಡ್ಸ್ ಆಡಿಯೋ ನನ್ನ ಹತ್ರ ಇದ್ದರೆ ಆ ಆಡಿಯೋವನ್ನು ನಾನು ಡೀಪ್ ಫೇಕ್ ಮಾಡಿ ನಾನು ಏನು ಟೈಪ್ ಮಾಡ್ತೇನೆ ಅದು ನಿಮ್ಮ ವಾಯ್ಸಲ್ಲಿ ಬರೋ ಥರ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಫಾಲೋವರ್ಸಿಗೆ ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಹಾಕ್ಲಿಕ್ಕೂ ಬಾರಿ ಏನು ಕಷ್ಟ ಇಲ್ಲ ನನಗೆ. ಏನು ಹಾಕ್ತೇನೆ ಅಂದರೆ ನನ್ನ ಗೂಗಲ್ ಪೇ ಬ್ಲಾಕ್ ಆಗಿದೆ, ದಯವಿಟ್ಟು ನನಗೆ ಒಂದು 5,000 rupees ಈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಂತ. ಆ ಥರ ತುಂಬ ಜನರು ಇದಕ್ಕೆ ಒಳಗಾಗ್ತಾ ಇದ್ದಾರೆ ಈ ಸ್ಕ್ಯಾಮಿಗೆ. ಯಾಕಂದರೆ ಜನರು ಏನು ಎಣಿಸ್ತಾರೆ ಅಂದರೆ ನನಗೆ ಬುದ್ಧಿ ಇದೆ, ನನಗೆಲ್ಲ ಗೊತ್ತಿದೆ ಅಂತ. ಸೊ ಮೋಸ್ಟ್ಲಿ ಯಾರೆಲ್ಲ ಆ ಥರ ಎಣಿಸ್ತಾರೆ ಅವರೇ ಈ ಸೈಬರ್ ಕ್ರೈಮ್ಸಿಗೆ ಫಸ್ಟ್ ಆಗಿ ವಿಕ್ಟಿಮ್ಸ್ ಆಗೋದು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಎಜುಕೇಟೆಡ್ ಕ್ಲಾಸ್ ಈಗ ಮೋಸ್ಟ್ಲಿ ಅವರೇ ವಿಕ್ಟಿಮ್ಸ್ ಆಗ್ತಾ ಇದ್ದಾರೆ ಕಂಪೇರ್ಡ್ ಟು ಸೈಬರ್ ಇಲ್ಲಿಟ್ರೇಟ್ ಯಾರಿದ್ದಾರೆ ಅವರು. ನಂಬರ್ 1. ನಂಬರ್ 2, ಈಗ ಏನಾಗ್ಬೋದು ಅಂದರೆ ನೀವು ಆ ವಾಯ್ಸ್ ಕೇಳುವಾಗ ಅಷ್ಟು ರಿಯಲ್ ಆಗಿ ನಿಮ್ಗೆ ಕಾಣುತ್ತೆ. ನನಗೆ ಒಂದು ವಿಡಿಯೋನೂ ಮಾಡ್ಲಿಕ್ಕೆ ಆಗುತ್ತೆ ನಿಮಗೆ ನಿಮ್ಮದು. ಅದಕ್ಕೆ ನಾವು ಡೀಪ್ ಫೇಕ್ ವಿಡಿಯೋ ಅಂತ ಹೇಳ್ತೇವೆ. ಡೀಪ್ ಫೇಕ್ ಆಡಿಯೋ ಮಾಡ್ಬೋದು, ಡೀಪ್ ಫೇಕ್ ಇಮೇಜಸ್ ಮಾಡ್ಬೋದು. ಸೊ ದಿಸ್ ಇಸ್ ಆನ್ ಅ ರೈಸ್. ಸೊ ಈ ಥರ ತುಂಬ ಸೈಬರ್ ಕ್ರೈಮ್ಸ್ AI ಯೂಸ್ ಮಾಡಿ ಅವ್ರು ಮಾಡ್ತಾರೆ. ಎರಡನೇದು, ಮೊದಲು ಈ ಸೈಬರ್ ಕ್ರಿಮಿನಲ್ಸ್ ನಿಮಗೆ ಒಂದು ಯಾವುದಾದ್ರೂ ಒಂದು ಇಮೇಲ್ ಕಳಿಸುವಾಗ ನಿಮಗೆ ಇಮೇಲ್ ನೋಡುವಾಗಲೇ ಗೊತ್ತಾಗ್ತಾ ಇತ್ತು ಇದು ಸೈಬರ್ ಕ್ರಿಮಿನಲ್ಲೇ ಕಳಿಸಿರ್ಬೋದು. ಯಾಕಂದರೆ ತುಂಬ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇರ್ತಿತ್ತು ಅದರಲ್ಲಿ, ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಮತ್ತು ಕರೆಕ್ಟಾಗಿ ಫಾರ್ಮ್ಯಾಟ್ ಆಗಿರ್ತಿರ್ಲಿಲ್ಲ. ಸೊ ನೋಡುವಾಗಲೇ ಗೊತ್ತಾಗ್ತಾ ಇತ್ತು ದಿಸ್ ಇಸ್ ಫ್ರಾಡ್ ಅಂತ. ಬಟ್ ಈಗ ಸೈಬರ್ ಕ್ರಿಮಿನಲ್ಸ್ ChatGPT, Gemini, Copilot ಈ ಥರ LLMs ಯೂಸ್ ಮಾಡಿ ಬ್ಯೂಟಿಫುಲ್ ಆಗಿ ಸ್ಟ್ರಕ್ಚರ್ ಮಾಡಿ ಅವರು ಇಮೇಲ್ಸ್ ನಿಮಗೆ ಕಳಿಸ್ತಾರೆ. ಸೊ ಆ ಇಮೇಲ್ ನೋಡುವಾಗ ಆಕ್ಚುಲ್ ಆಗಿ ನಿಮ್ಗೆ ಗೂಗಲಿಂದಲೇ ಬಂದಿರಬಹುದು ಅಂತ ಆ ಥರ ಒಂದು ಫೀಲಿಂಗ್ ಬರುವ ಸಾಧ್ಯತೆ ತುಂಬ ಇರುತ್ತೆ. ಸೊ ನಾವು ಮೊದಲು ಯಾವ ಟ್ಯಾಕ್ಟಿಕ್ಸ್ ನಾವು ಯೂಸ್ ಮಾಡ್ತಿದ್ವಿ ನಮ್ಮ ಡಿಫೆನ್ಸಿಗೆ ಅದೀಗ ವರ್ಕ್ ಆಗ್ತಾ ಇಲ್ಲ. ಥರ್ಡ್, QR ಕೋಡ್ಸ್. ಸೊ ಕ್ವಿಕ್ ರೆಸ್ಪಾನ್ಸ್ ಕೋಡ್ಸ್ ಈಗ ನಾವು ಆಲ್ಮೋಸ್ಟ್ ಎಲ್ಲದಕ್ಕೆ ಅದೇ ಯೂಸ್ ಮಾಡ್ತೇವೆ. ಯಾವ ಫೈಲ್ ಡೌನ್ಲೋಡ್ ಮಾಡಬೇಕಾದ್ರೆ QR ಕೋಡ್ ಸ್ಕ್ಯಾನ್ ಮಾಡ್ತೇವೆ. ಗೊತ್ತಿದ್ದವರ ಹೆಸರಿಂದಲೇ ಅದು ಬರ್ಬೋದು, ಅಥವಾ ನಿಮ್ಮ ಕಂಪನಿ ಹೆಸರಿಂದ ಬರ್ಬೋದು, ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಬಂದಿರ್ಬೋದು. ಸೊ ಆ ಫೈಲನ್ನು ನೀವು ಎಲ್ಲಿಯಾದರೂ ಡೌನ್ಲೋಡ್ ಮಾಡಿದರೆ ಸ್ಕ್ಯಾನ್ ಮಾಡದೆ ಆಲ್ ದ ಫೈಲ್ಸ್ ಇನ್ ಯುವರ್ ಕಂಪ್ಯೂಟರ್ ಎನ್ಕ್ರಿಪ್ಟ್ ಆಗಿ ಹೋಗುತ್ತೆ. ಎನ್ಕ್ರಿಪ್ಟ್ ಆಗಿಬಿಟ್ಟು ಆ ಸೈಬರ್ ಕ್ರಿಮಿನಲ್ ಹೇಳ್ತಾನೆ ನನ್ನ ಅಕೌಂಟಿಗೆ ಎಷ್ಟು ಕ್ರಿಪ್ಟೋ ಕರೆನ್ಸಿ ನೀವು ಹಾಕಬೇಕು, ಹಾಕದಿದ್ರೆ ನಿಮ್ಮ ಎಂಟೈರ್ ಡೇಟಾ ಏನಿದೆ ಅದನ್ನು ನಾನು ಡಿಲೀಟ್ ಎಲ್ಲ ಇರೇಸ್ ಮಾಡಿಬಿಡ್ತೇನೆ, ನೇಮ್ ಆ್ಯಂಡ್ ಶೇಮು ಮಾಡ್ತೇನೆ. ಅಂದರೆ ನಾನು ಅದನ್ನು ತೆಗೆದು ಇಂಟರ್ನೆಟ್ಟಲ್ಲಿ ಹಾಕಿ ಎಲ್ಲರೂ ಅದನ್ನು ನೋಡೋ ಥರ ನಾನು ಮಾಡ್ತೇನೆ. ಸೊ ಈ ಥರ ಹೆದರಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.